ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಪ್ಯೂನ್, ಆಮೇಲೆ ಟೈಪಿಸ್ಟ್, ಸ್ಟೆನೋಗ್ರಾಫರ್, ಈ ಮೂರು ರೀತಿಯ ಹುದ್ದೆಗಳು ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಜನವರಿ 16, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಫೆಬ್ರವರಿ 15, 2024 ಆಗಿರ್ತದೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಮೊದಲನೇದಾಗಿ ಜವಾನ ಸ್ನೇಹಿತರೆ, ಒಟ್ಟು 3 ಹುದ್ದೆಗಳು ಖಾಲಿ ಅದಾವ್ರಿ. 17,000 ರೂಪಾಯಿ ಪ್ರತಿ ತಿಂಗಳಿಗೆ ಈ ಜವಾನ ಹುದ್ದೆಗೆ ಪೇಮೆಂಟ್ ಇರ್ತದೆ. ಈ 17,000 ಬೇಸಿಕ್ ಪೇಮೆಂಟ್ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ ಎಲ್ಲ ಸಿಗ್ತದೆ. ಆ ಅಲವೆನ್ಸಸ್ ಎಲ್ಲ ಸೇರಿದ್ರೆ ಒಂದು 20,000 ರಿಂದ 22,000 ರೂಪಾಯಿ ತನಕ ಪೇಮೆಂಟ್ ನಿಮ್ಗೆ ಕೈಗೆ ಬರ್ತದೆ ಸ್ನೇಹಿತರೆ. ಈ ಮೂರು ಹುದ್ದೆಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಒಂದೊಂದು ಹುದ್ದೆ ಮೀಸಲಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ SSLC ಮುಗಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಪ್ಯೂನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಲಘು ವಾಹನ ಚಾಲನಾ ಪರವಾನಗಿ ಪತ್ರ ನಿಮ್ಮ ಕಡೆ ಇರಬೇಕು ಅಂತ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಅನ್ನು ಹೊಂದಿರಬೇಕು ನೀವು ಅಂತ ಇಲ್ಲಿ ಅಧಿಸೂಚನೆದೊಳಗೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇದು ಆಪ್ಷನಲ್ ಆದ ಸ್ನೇಹಿತರೆ, ಆಪ್ಷನಲ್. ಇದು ಕಡ್ಡಾಯವಾಗಿ ಇರಲೇಬೇಕು ನಿಮ್ಮ ಕಡೆ ಅಂತೇನಿಲ್ಲ, ಇದು ಆಪ್ಷನಲ್ ಅದ. ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಅರ್ಜಿ ಸಲ್ಲಿಸಬಹುದು, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೂ ಕೂಡ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ನೆಕ್ಸ್ಟ್ ಆಯ್ಕೆಯ ವಿಧಾನದ ಬಗ್ಗೆ ನೋಡೋದಾದ್ರೆ SSLC ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 10 ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ. ಅಂದ್ರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ಈ ಇಂಟರ್ವ್ಯೂನಲ್ಲಿ ಗಳಿಸಿರ್ತಕ್ಕಂಥ ಗರಿಷ್ಠ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಅಂದ್ರೆ ಇಂಟರ್ವ್ಯೂ ಒಳಗೆ ಯಾರು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿರ್ತೀರಿ ಅವರನ್ನ ನೇಮಕಾತಿ ಮಾಡ್ಕೊಳ್ತಾರೆ. 10 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ 10 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋಣ, ಅಂದ್ರೆ ಏಜ್ ಬಗ್ಗೆ ನೋಡೋಣ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಯಾವ ಹುದ್ದೆಗಾರ ಅರ್ಜಿ ಸಲ್ಲಿಸ್ರಿ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ನೆಕ್ಸ್ಟ್ ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ, ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ, SC, ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ ಸ್ನೇಹಿತರೆ. ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ. ಅದು ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ವಿಧವೆಯ ಅಭ್ಯರ್ಥಿಗಳಿಗೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಅವರಿಗೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಪ್ರವರ್ಗ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಅದೇ ರೀತಿ SC, ST ಕ್ಯಾಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ. ಸಂದರ್ಶನಕ್ಕೆ ಆಯ್ಕೆ ಆದ್ಮೇಲೆ ಸಂದರ್ಶನ ನಡೀತಕ್ಕಂಥ ಸಮಯದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ನಡೀತದೆ ಸ್ನೇಹಿತರೆ. ದಾಖಲೆಗಳ ಪರಿಶೀಲನೆ ನಡೀತದೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ SSLC ಮಾರ್ಕ್ಸ್ ಕಾರ್ಡು, ನಿಮ್ದು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು, ಆಮೇಲೆ 6 ತಿಂಗಳ ಒಳಗೆ 2 ಗೌರವಾನ್ವಿತ ವ್ಯಕ್ತಿಗಳು ನೀಡಿರುವ ನಡತೆ ಪ್ರಮಾಣ ಪತ್ರ, ಆಮೇಲೆ ಶಾಲಾ ನಡತೆ ಪ್ರಮಾಣ ಪತ್ರ, ಇವೆಲ್ಲ ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಶನ್ ಮಾಡಲಾಗ್ತದೆ ಸ್ನೇಹಿತರೆ. ಹಾಗಾಗಿ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಈ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನೀವು ಹೋಗ್ಬೇಕಾಗ್ತದೆ. ಈ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅನ್ನೋದಲ್ಲ ಸ್ನೇಹಿತರೆ, ಲಾಸ್ಟ್ ಡೇಟ್ ಹಿಡಿದು 6 ತಿಂಗಳ ಒಳಗೆ 2 ಗೌರವಾನ್ವಿತ ವ್ಯಕ್ತಿಗಳಿಂದ ನಡತೆ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು ಸ್ನೇಹಿತರೆ. ಆ ನಡತೆ ಪ್ರಮಾಣ ಪತ್ರದ ಫಾರ್ಮೆಟ್ ಈ ನೋಟಿಫಿಕೇಶನ್ ಕೊನೆ ಪೇಜ್ಗಳಲ್ಲಿ ಐತಿ. ಆ ಫಾರ್ಮೆಟ್ ಅನ್ನ ಪ್ರಿಂಟ್ ತಗೊಳ್ರಿ. ಪ್ರಿಂಟ್ ತಗೊಂಡು ನಿಮ್ಮೂರಲ್ಲಿರುವ ಗೌರವಾನ್ವಿತ ವ್ಯಕ್ತಿಗಳು ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಅವರಿಂದ ಏನಪ್ಪಾ ಅಂದ್ರೆ ನಡತೆ ಪ್ರಮಾಣ ಪತ್ರವನ್ನು ನೀವು ತುಂಬಿಸ್ಕೊಂಡು ಸೈನ್ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ. ಅವರಿಂದ ಆ ನಡತೆ ಪ್ರಮಾಣ ಪತ್ರಕ್ಕೆ ಸೈನ್ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ SSLC ಯಾವ ಶಾಲೆಯಲ್ಲಿ ಓದಿರಲ್ಲ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಒಂದು ನಡತೆ ಪ್ರಮಾಣ ಪತ್ರವನ್ನು ನೀವು ಪಡ್ಕೊಳ್ಬೇಕು. ಈ 3 ಸರ್ಟಿಫಿಕೇಟ್ಗಳ
ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ಚೆಕ್ ಆಗ್ತದೆ ಸ್ನೇಹಿತರೆ. ಇವು ಸರ್ಟಿಫಿಕೇಟ್ಗಳನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಶೀಘ್ರ ಲಿಪಿಗಾರರು ಗ್ರೇಡ್ 3 ಅಂತ ಅದ, ಸ್ಟೆನೋಗ್ರಾಫರ್ ಗ್ರೇಡ್ 3. ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ PUC ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಸೀನಿಯರ್ ಗ್ರೇಡ್ ಟೈಪಿಂಗ್ ಅನ್ನ ಮುಗಿಸಿರ್ಬೇಕು. ಆಮೇಲೆ ಸೀನಿಯರ್ ಗ್ರೇಡ್ ಶಾರ್ಟ್ ಹ್ಯಾಂಡ್ ಅನ್ನ ಪಾಸ್ ಮಾಡಿರ್ಬೇಕು. ಅಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ಅಂದ್ರೆ ಡಿಪ್ಲೊಮಾದಲ್ಲಿ ಒಂದು ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಬರ್ತದೆ. ಡಿಪ್ಲೊಮಾದ ವಾಣಿಜ್ಯ ಪರೀಕ್ಷೆ ಅಥವಾ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಬರ್ತದೆ. ಆ ಕೋರ್ಸ್ ಪಾಸ್ ಮಾಡಿದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಆಯ್ಕೆಯ ವಿಧಾನದ ಬಗ್ಗೆ ನೋಡೋದಾದ್ರೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಳ್ತಾರೆ ಸ್ನೇಹಿತರೆ. ಆ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರ್ತದೆ ಅಂದ್ರೆ ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 5 ನಿಮಿಷ ಉಕ್ತ ಲೇಖನ ಮಾಡ್ತಾರೆ, ಅಂದ್ರೆ ಹೇಳ್ತಾ ಹೋಗ್ತಾರ. ಅದನ್ನ ನೀವು 45 ನಿಮಿಷಗಳ ಅವಧಿಯೊಳಗೆ ಬೆರಳಚ್ಚು ಮಾಡಿ ಕೊಡ್ಬೇಕು. ಕಂಪ್ಯೂಟರ್ನಲ್ಲಿ ನೀವು ಟೈಪ್ ಮಾಡಿ ಸಬ್ಮಿಟ್ ಮಾಡ್ಬೇಕು ಸ್ನೇಹಿತರೆ. ಈ ರೀತಿಯ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ 100 ಅಂಕಗಳದ್ದು ಒಳಗೊಂಡಿರ್ತದೆ. ಈ ಪ್ರಾಕ್ಟಿಕಲ್ ಎಕ್ಸಾಮ್ ಕನ್ನಡದಾಗೂ ತಗೊಳ್ತಾರ, ಆಮೇಲೆ ಇಂಗ್ಲಿಷ್ನಲ್ಲೂ ತಗೊಳ್ತಾರ. ಈ ಎರಡೂ ಪ್ರಾಕ್ಟಿಕಲ್ ಎಕ್ಸಾಮ್ ಸೇರಿ 100 ಅಂಕದ ಪರೀಕ್ಷೆ ಆಗಿರ್ತದೆ. ಈ ಎಕ್ಸಾಮ್ ಪಾಸ್ ಆಗಬೇಕಾಗಿತ್ತು ಅಂತಂದ್ರೆ ಮಿನಿಮಮ್ 50 ಮಾರ್ಕ್ಸ್ ನೀವು ತಗೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ 10 ಮಾರ್ಕ್ಸ್ ಒಂದು ಇಂಟರ್ವ್ಯೂ ಇರ್ತದೆ ಸ್ನೇಹಿತರೆ. ಈ ಇಂಟರ್ವ್ಯೂ ಅಲ್ಲಿ ನೀವು ಪಾಸ್ ಆದ್ರಿ ಅಂತ ತಿಳ್ಕೊಳ್ರಿ. ಈ ಪ್ರಾಕ್ಟಿಕಲ್ ಎಕ್ಸಾಮ್ ಮತ್ತು ಸಂದರ್ಶನದ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಈ ಸ್ಟೆನೋಗ್ರಾಫರ್ ಗ್ರೇಡ್ 3 ಒಂದು ಹುದ್ದೆ ಖಾಲಿ ಆದ ಸ್ನೇಹಿತರೆ. ಅದು ಪ್ರವರ್ಗ ಕ್ಯಾಟಗರಿ 2A ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಈ ಶೀಘ್ರ ಲಿಪಿಗಾರ ಗ್ರೇಡ್ 3 ಅಥವಾ ಸ್ಟೆನೋಗ್ರಾಫರ್ ಗ್ರೇಡ್ 3ಗೆ 27,650 ರೂಪಾಯಿ ಪೇಮೆಂಟ್ ಇರ್ತದೆ ಸ್ನೇಹಿತರೆ. ಪ್ರತಿ ತಿಂಗಳು 27,650 ರೂಪಾಯಿ ಸ್ಯಾಲ್ರಿ ಇರ್ತದೆ. ಇದು ಬೇಸಿಕ್ ಪೇಮೆಂಟ್ ಸ್ನೇಹಿತರೆ. ಇನ್ ಅಡಿಷನ್ ಆಗಿ ಅಲೋವೆನ್ಸಸ್ ಎಲ್ಲ ಸೇರಿದ್ರೆ 30,000 ರಿಂದ 35,000 ರೂಪಾಯಿ ಪೇಮೆಂಟ್ ನಿಮಗೆ ಕೈಗೆ ಬರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಬೆರಳಚ್ಚುಗಾರ ಅಂದ್ರೆ ಟೈಪಿಸ್ಟ್ ಹುದ್ದೆ ಬಗ್ಗೆ ನೋಡೋದಾದ್ರೆ ಒಟ್ಟು 5 ಹುದ್ದೆಗಳದಾವ ಸ್ನೇಹಿತರೆ. 2 ಹುದ್ದೆಗಳ ನಾನ್ HK ಅದಾವ, ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಾಗದಾವ. 3 ಹುದ್ದೆಗಳ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು. ಈ ಬೆರಳಚ್ಚುಗಾರ ಹುದ್ದೆಗೆ ಪ್ರತಿ ತಿಂಗಳಿಗೆ 21,400 ರೂಪಾಯಿ ಪೇಮೆಂಟ್ ಇರ್ತದೆ. ಈ 3 ಹುದ್ದೆಗಳ ಪರಿಶಿಷ್ಟ ಜಾತಿ, ಸಾಮಾನ್ಯ ವರ್ಗ, ಆಮೇಲೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಒಂದೊಂದು ಹುದ್ದೆ ಮೀಸಲಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ವಿದ್ಯಾರ್ಥಿಯ ಬಗ್ಗೆ ನೋಡೋದಾದ್ರೆ PUC ಪಾಸ್ ಮಾಡಿರ್ಬೇಕು. ಆಮೇಲೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಸೀನಿಯರ್ ಗ್ರೇಡ್ ಟೈಪಿಂಗ್ ಅನ್ನ ಮುಗಿಸಿರ್ಬೇಕು. ಇನ್ ಕೇಸ್ ಈ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯೊಳಗೆ ಸೀನಿಯರ್ ಗ್ರೇಡ್ ಟೈಪಿಂಗ್ ಮುಗಿಸಿದ್ದಿಲ್ಲ ಅಂತಂದ್ರೆ ಡಿಪ್ಲೊಮಾದೊಳಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಬರ್ತದೆ. ಆ ಕೋರ್ಸ್ ಪಾಸ್ ಆದವರು ಕೂಡ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಆಯ್ಕೆಯ ವಿಧಾನದ ಬಗ್ಗೆ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ ಇದಕ್ಕೂ ಕೂಡ ಒಂದು ಎಕ್ಸಾಮ್ ತಗೊಳ್ತಾರೆ ಸ್ನೇಹಿತರೆ. ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಳ್ತಾರ. 15 ನಿಮಿಷ ಮೌಖಿಕವಾಗಿ ಹೇಳ್ತಾ ಹೋಗ್ತಾರೆ, ಬಾಯಲ್ಲಿ ಹಂಗ ಹೇಳ್ತಾ ಹೋಗ್ತಾರ. ಅದನ್ನ ನೀವು ಕಂಪ್ಯೂಟರ್ದೊಳಗೆ ಟೈಪ್ ಮಾಡಿ ಕೊಡ್ಬೇಕು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಎರಡರೊಳಗೂ ಎಕ್ಸಾಮ್ ಇರ್ತದೆ. ಈ 2 ಎಕ್ಸಾಮ್ ಸೇರಿ ಆಗ್ಲೇ ಹೇಳ್ದಂಗೆ 100 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದೆ. ಪಾಸ್ ಆಗ್ಬೇಕಂದ್ರೆ 50 ಮಾರ್ಕ್ಸ್ ತಗೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಪಾಸ್ ಆದಂತ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರ, ಅಂದ್ರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ಇಂಟರ್ವ್ಯೂ ಕೂಡ 10 ಮಾರ್ಕ್ಸ್ ಇಂದ ಇರ್ತದೆ. ಈ ಪ್ರಾಕ್ಟಿಕಲ್ ಎಕ್ಸಾಮ್ ಆಮೇಲೆ ಇಂಟರ್ವ್ಯೂನಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇದಿಷ್ಟು ಯಾದಗಿರಿ ಜಿಲ್ಲಾ ನ್ಯಾಯಾಲಯದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಬಗ್ಗೆ ಮಾಹಿತಿ ಆಗಿತ್ತು. ಇದಿಷ್ಟು ಯಾದಗಿರಿ ಜಿಲ್ಲಾ ನ್ಯಾಯಾಲಯದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.